ಆಲ್, ವೆಲ್ಕಮ್ ಬ್ಯಾಕ್ ಟು ಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸ್ಯಾಟರ್ಡೆ. ಇನ್ನು ಬೆಳಗ್ಗೆನೇ ಇವತ್ತು ಯಾಕೋ ಟೊಮೊಟೊ ಬಾತ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸಾಮಾನ್ಯವಾಗಿ ನಾನು ಟೊಮೊಟೊ ಬಾತ್ ಪಲಾವ್ನೆಲ್ಲ ನೈಟ್ ಮಾಡ್ತೀನಿ, ಕೆಲವೊಮ್ಮೆ ಇಲ್ಲ ಅಂದರೆ ಮಧ್ಯಾಹ್ನ ಮಾಡ್ತೀನಿ. ಬೆಳಗ್ಗೆ ಮಾಡೋದು ಸ್ವಲ್ಪ ಕಡಿಮೆ. ಆದರೆ ಇವತ್ತು ಯಾಕೋ ತುಂಬ ಕ್ರೇವಿಂಗ್ ಆಗ್ತಿತ್ತು ತಿನ್ನಬೇಕು ಅಂತ. ಹಾಗಾಗಿ ಬೆಳಗ್ಗೆನೇ ರೆಡಿ ಮಾಡಿದೆ. ಆದರೆ ನಾನು ತಿನ್ನಲಿಕ್ಕೆ ಹೋಗಲಿಲ್ಲ. ಬೆಳಗ್ಗೆನೇ ತಿಂದರೆ ಮತ್ತೆ ಇಲ್ಲಿ ನನಗೆ ಆ್ಯಸಿಡಿಟಿ ಜಾಸ್ತಿ ಆಗಿಬಿಡುತ್ತೋ ಅಂತೇಳಿ ಒಂಥರ ಭಯ. ಹಾಗಾಗಿ ಮಧ್ಯಾಹ್ನನೇ ತಿನ್ಕೊಂಡು ಬಿಡೋಣ, ಬೆಳಗ್ಗೆಗೆ ಸ್ವಲ್ಪ ಮಾಲ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಲ್ಟನ್ನು ಕೂಡ ರೆಡಿ ಮಾಡಿದ್ದೆ. ಕೆಲವೊಮ್ಮೆ ನಮಗೆ ಎಷ್ಟೇ ಕ್ರೇವಿಂಗ್ ಇದ್ರೂ ಕೂಡ ನಾವೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಕಂಟ್ರೋಲ್ ಮಾಡ್ಕೊಳ್ದೇ ಆಸೆ ಅಂತೇಳಿ ತಿಂದುಬಿಟ್ರೆ ದಿನ ಪೂರ್ತಿ ನಾವೇ ಕಷ್ಟಪಡಬೇಕು. ನನಗೂ ಹಂಗೇನೇ. ನನಗೆ ಹೆಂಗೆ ಅಂದರೆ ಬೆಳಗ್ಗೆ ಪಲಾವು, ಟೊಮೊಟೊ ಬಾತು, ಇಲ್ಲಾಂದರೆ ದೋಸೆ, ಇಡ್ಲಿ, ಚಪಾತಿ ಮತ್ತು ಪಲ್ಯ ಈ ಥರದ್ದೆಲ್ಲ ತಿಂದುಬಿಟ್ರೆ ಒಂಚೂರು ಆಸಿಡಿಟಿ ಜಾಸ್ತಿ ಆಗೋಗ್ಬಿಡುತ್ತೆ. ದಿನಪೂರ್ತಿ ಬೇರೆ ಏನೂ ತಿನ್ನಲಿಕ್ಕಾಗಲ್ಲ. ಅದರಲ್ಲೂ ಕೂಡ ನಾನು ತುಂಬ ಸ್ಪೈಸಿಯಾಗಿ ಏನು ಮಾಡಲಿಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಸಪ್ಪೆನೇ ಇರುತ್ತೆ, ಅಂದರೆ ಖಾರ ಜಾಸ್ತಿ ಏನೂ ಇರಲ್ಲ. ಆದರೂ ಕೂಡ ನನಗೆ ಅದೇನು ಅಡ್ಜಸ್ಟೇ ಆಗ್ತಾಯಿಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಹಿಂಗೆ ತುಂಬ ಕ್ರೇವಿಂಗ್ ಆಗುತ್ತೆ ನೋಡಿ, ಅದನ್ನು ಬೆಳಗ್ಗೆನೇ ರೆಡಿ ಮಾಡಿ ಇಟ್ಕೊಂಡು ಬಿಡೋದು, ಮಧ್ಯಾಹ್ನ ತಿನ್ಕೊಳ್ಳೋದು. ಈಗ ರೆಡಿ ಮಾಡ್ತಿರ್ಬೇಕಾದ್ರೆ ಸ್ಮೆಲ್ಗೆಲ್ಲ ಒಂಚೂರು ಕ್ರೇವಿಂಗ್ ಕಡಿಮೆ ಆಗುತ್ತೆ. ಆಗಿಲ್ಲ ಅಂದ್ರೂ ನಾವೇ ಕಂಟ್ರೋಲ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಇನ್ನು ಬೆಳಗ್ಗೆಗೆ ಸ್ವಲ್ಪ ಮಾಲ್ಟ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ರಾಗಿ ಗಂಜಿ ಮಾಡ್ಕೊಳ್ಳೋದು, ಇಲ್ಲ ಓಟ್ಸು, ಏನಾದರೂ ಸರಿ ಈ ಥರ ಸ್ವಲ್ಪ ಸ್ಪೈಸಿ ಎಲ್ಲ ಫುಲ್ಲು ಕಡಿಮೆ ಇರೋ ಥರನೇ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸು ಮತ್ತು ತರಕಾರಿ ಇದನ್ನೆಲ್ಲ ತಿನ್ಕೊಳ್ಳೋದು. ಇತ್ತೀಚೆಗೆ ತರಕಾರಿನ ಸ್ಟೀಮ್ ಮಾಡ್ಕೊಂಡು ತಿನ್ನೋದನ್ನ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅಂದರೆ ಯಾಕೋ ಟೈಮ್ ಸಿಗ್ತಿಲ್ಲ. ಅದಲ್ಲದೆ ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟೇ ಬರ್ತಿಲ್ಲ ನನಗೇನೋ ಒಂಥರ ಸಪ್ಪೆ ಅನಿಸ್ಬಿಡುತ್ತೆ. ಅದಕ್ಕೆ ಹಸಿದೇನೆ ತಿನ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಆದಷ್ಟು ಈ ಟೈಮಲ್ಲಿ ಹಸಿ ತಿನ್ನಬಾರ್ದು, ಸ್ಟೀಮ್ ಮಾಡಿಕೊಂಡು ಇಲ್ಲಾಂದರೆ ನೀರಲ್ಲಿ ಏನಾದರೂ ಸರಿ ಬೇಯಿಸ್ಕೊಂಡು ತಿನ್ನಬೇಕು ಅಂತಾರೆ. ನನಗೆ ಯಾಕೋ ಅದೇ ಸೇರ್ತಾ ಇಲ್ಲ. ಇನ್ನು ಮುಂದೆ ಒಂದು ಸ್ವಲ್ಪ ಅದನ್ನು ರೂಢಿ ಮಾಡ್ಕೊಳ್ಬೇಕು. ಮೊದಲೆಲ್ಲ ನಂಗೆ ಚೆನ್ನಾಗಿ ರೂಢಿ ಇತ್ತು, ಇತ್ತೀಚೆಗೆ ತಿನ್ನಲಿಕ್ಕಾಗ್ತಿಲ್ಲ ಅಷ್ಟೇ. ಇನ್ನು ಮಧ್ಯಾಹ್ನಕ್ಕೆ ಟೊಮೊಟೊ ಬಾತ್ ತಿನ್ಕೊಳ್ಳೋಣ ಅಂಥೇಳಿ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಈ ಥರ ಪುಲಾವ್, ಟೊಮೊಟೊ ಬಾತ್ ಮಾಡಿದಾಗ ರೈತ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಸ್ವಲ್ಪ ಕೋಸಂಬರಿನಾದರೂ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಕ್ಯಾರೆಟು, ಸೌತೆಕಾಯಿ ಇದೆಲ್ಲ ಇರುತ್ತೆ. ಇನ್ನು ಇವತ್ತು ಬೆಳಗ್ಗೆ ಸ್ವಲ್ಪ ಬಾದಾಮನ್ನೆಲ್ಲ ಏನೂ ನೆನೆಸಿಟ್ಟಿರಲಿಲ್ಲ, ಅಂದರೆ ರಾತ್ರಿ ಏನೂ ನೆನೆಸಿಟ್ಟಿರಲಿಲ್ಲ. ಹಾಗಾಗಿ ನೇರವಾಗಿ ಹಾಗೆ ಬಾದಾಮನ್ನು ಕೂಡ ಎತ್ತಿಟ್ಕೊಂಡೆ ತಿನ್ಕೊಂಬಿಡೋಣ ಅಂತ. ಇನ್ನು ಇವಾಗ ತಿಂಡಿಗೆ ಬಂದು ಮಾಲ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಲ್ಟ್ಗೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ, ದೇಹಕ್ಕೂ ಕೂಡ ತಂಪು, ರುಚಿಯಾಗಿ ಕೂಡ ಇರುತ್ತೆ. ಈರುಳ್ಳಿಯಲ್ಲಿ ಏನು ಹಾಕ್ಕೊಳ್ಳೋದೇ ಬೇಡ, ಹಂಗೆ ಮಾಡ್ಕೊಂಡ್ರೂ ಕೂಡ ನಡೆಯುತ್ತೆ. ಇವತ್ತು ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಸಮಯ ಆಗಲಿಲ್ಲ, ಹಾಗಾಗಿ ಬರೀ ಮಾಲ್ಟನ್ನೇ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಾದಾಮಿ ಕೂಡ, ಬೆಳಗ್ಗೆ ಡೇಟ್ಸ್ ಎಲ್ಲ ತೊಗೊಂಡಿದ್ದೆ, ಹಾಗಾಗಿ ಇವಾಗ ಒಂದು ಸ್ವಲ್ಪ ಬಾದಾಮಿನ ತೊಗೊಂಡೆ. ಟೊಮೊಟೊ ಬಾತ್ನ ಇನ್ನೂ ಅಪ್ಪು ತಿಂದಿರಲಿಲ್ಲ, ಅವರು ಬ್ರೇಕ್ಫಾಸ್ಟಿಗೆ ಬಂದಿರಲಿಲ್ಲ, ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಇನ್ನು ಅವರು ಇವಾಗ ಮತ್ತು ಮಧ್ಯಾಹ್ನ 2 ಟೈಮು ಕೂಡ ಇದನ್ನೇ ತಿನ್ಕೊಳ್ತಾರೆ. ಕೆಲವೊಮ್ಮೆ 2 ಟೈಮೂ ಅಡುಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಲ್ವ ಈ ಸಮಯದಲ್ಲಿ. ಅದಕ್ಕೆ ಒಂಚೂರು ಬೆಳಗ್ಗೆನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿಬಿಡ್ತೀನಿ. ಇಲ್ಲ ಅವತ್ತು ಆರಾಮಾಗಿದ್ದೀನಿ, ಬೇರೆ ಏನೂ ಕೆಲಸ ಇಲ್ಲ ಅಂದರೆ ಮಧ್ಯಾಹ್ನನೂ ಕೂಡ ಅಡುಗೆ ಮಾಡ್ಕೊಳ್ತೀನಿ. ಅವತ್ತಿನ ದಿನ ನಾನು ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅನ್ನೋದ್ರ ಮೇಲೆ ಎಲ್ಲನೂ ಕೂಡ ನಿಂತಿರುತ್ತೆ. ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಅನಿಸ್ದಾಗ ಎಲ್ಲನೂ ನೀಟಾಗಿ ರೆಡಿ ಮಾಡ್ಕೊಳ್ತೀನಿ. ಇಲ್ಲ ಇವತ್ತು ನನ್ನ ಕೈಲಿ ಆಗ್ತಿಲ್ಲ, ಸ್ವಲ್ಪ ಸುಸ್ತಾಗ್ತಾ ಇದೆ ಅಥವಾ ಬೇರೆ ಏನೋ ಕೆಲಸ ಇದೆ ಅಂದಾಗ ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಇನ್ನು ಇವಾಗ ಹಾಸ್ಪಿಟಲ್ಗೆ ಹೊರಟಿದ್ದೀವಿ. ಇನ್ನು ಬೆಳಗ್ಗೆ ಇವ್ರು ತಿಂತಾರೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಟೊಮೊಟೊ ಬಾತ್ ಮಾಡಿದ್ದೀನಿ. ಸ್ವಲ್ಪನೂ ಇವ್ರು ತಿನ್ನಲಿಲ್ಲ. ಟೈಮ್ ಆಗಿಬಿಡುತ್ತೆ, ಬೇಡ ಬಾ ಹೊರಟ್ಬಿಡೋಣ, ಬಂದು ತಿಂತೀನಿ ಅಂತಿದ್ದಾರೆ. ನನಗೆ ಅಯ್ಯೋ ಎಷ್ಟೊತ್ತಾಗುತ್ತೋ ಏನೋ ಅಲ್ಲಿಂದ ಬರೋದು, ಹಶ್ವಾಗ್ಬಿಡುತ್ತೆ, ತಿನ್ಕೊಂಡು ಬಿಡಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ತಿನ್ನಪ್ಪು ಸ್ವಲ್ಪ ಅಂತ. ಆದರೆ ಇವ್ರು ಆಮೇಲೆ ಹೇಳ್ತಾರೆ, ನಾನು ಇವಾಗ ತಿನ್ನೋಕ್ಕಾಗಲ್ಲ, ಯಾಕಂದರೆ ಬೆಳಗ್ಗೆನೇ ಒಂದು ರೊಟ್ಟಿ ತಿಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಶಾಪ್ಗೆ ಹೋಗುವಾಗ್ಲೇ ಅವ್ರ ಫ್ರೆಂಡ್ ಮನೆಗೆ ಹೋಗಿ ಹಾಗೆ ರೊಟ್ಟಿ ತಿನ್ಕೊಂಡು ಬಂದ್ರಂತೆ. ಇನ್ನೊಂದಷ್ಟು ಟೊಮೊಟೊ ಬಾತ್ ಮನೆಯಲ್ಲೇ ಇದೆ. ಮಧ್ಯಾಹ್ನ ಹೋಗಿ ನಾವೇ ಅದನ್ನು ತಿನ್ನಬೇಕು. ತಿಂತೀನಿ ಬಾ, ಹಾಸ್ಪಿಟ್ಲ್ ಮುಗಿಸ್ಕೊಂಡು ಹೋಗಿ ತಿನ್ನೋದೇ. ಚೆನ್ನಾಯ್ತಾ ಇದು ರೊಟ್ಟಿ? ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿದ್ರಂತೆ. ಬಂದು ಹೇಳ್ತಾವ್ರೆ ಸಖತ್ತಾಗಿತ್ತು, ತಿನ್ಕೊಂಡು ಬಂದೆ ಅಂತ. ಇನ್ನು ಬೇಗನೆ ಹೊರಟ್ಬಿಟ್ಟಿದ್ದೀವಿ. ಸ್ವಲ್ಪ ಬೇಗ ಹೊರಟ್ರೆ ಬೇಗ ಬರ್ಬೋದು ಅಂತ ನೋಡೋಣ ಎಷ್ಟೊತ್ತಾಗುತ್ತೋ. ಪ್ರತಿ ಸಲ ಹಿಂಗೆ ಅಂದ್ಕೊಂಡು ಹೋಗ್ತೀವಿ,
ಆದರೆ ಏನಾದ್ರು ಒಂಚೂರು ಲೇಟ್ ಆಗುತ್ತೆ. ಇವತ್ತು ಬೇರೆ ಪ್ಲ್ಯಾನ್ ಕೂಡ ಇದೆ, ನೋಡಬೇಕು ಹೆಂಗಾಗತ್ತೆ ಅಂತ. ಇನ್ನು ಹಾಸ್ಪಿಟಲಲ್ಲಿ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಆಯಿತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಮನೆಗೆ ಬಂದು ಸ್ವಲ್ಪ ಫ್ರೆಶ್ನಪ್ ಆಗಿ ಅದಾದಮೇಲೆ ಇವಾಗ ದೇವಸ್ಥಾನಕ್ಕೆ ಹೊರಟಿರೋದು. ಬಂದು ಯಾರನ್ನು ಕೇಳೋದಮ್ಮ? ಕೇಳು ನೀನೆ. ರೈಟ್ ಸೈಡಲ್ಲಿ ಇರುತ್ತೆ ನೋಡಿ. ಇನ್ನು ನಾವು ಮನೇಲಿ ಊಟನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೊರಟಿದ್ದು. ಹಂಗಾಗಿ ಹತ್ತತ್ರ ಒಂದು 3:30-4 ಗಂಟೆ ಆಗಿತ್ತು ಅನ್ಕೋತೀವಿ ನಾವು ದೇವಸ್ಥಾನಕ್ಕೆ ಬಂದಾಗ. ಇನ್ನಿದು ಬಂದು ಅರ್ಪಿತ್ ಅವ್ರ ಮನೆ ದೇವ್ರ ದೇವಸ್ಥಾನ. ಅವರು ಪ್ರತಿ ವರ್ಷ ಕೂಡ ಬರ್ತಾ ಇರ್ತಾರಂತೆ, ವರ್ಷಕ್ಕೊಂದು ಸಲ 2 ಸಲ ಈ ಥರ. ಇನ್ನು ಈ ಸಲ ಬಂದು ನಮ್ಮನ್ನು ಕರ್ಕೊಂಡು ಬಂದಿದ್ದರು. ಅಲ್ಲಿ ವಾತಾವರಣ ಚೆನ್ನಾಗಿದೆ, ಹಾಗೆ ದೇವಸ್ಥಾನನೂ ಚೆನ್ನಾಗಿದೆ ಬನ್ನಿ ಅಂತ. ಅದಲ್ಲದೆ ಇವಾಗ ನನಗೆ ಡೆಲಿವರಿ ಡೇಟ್ ಬೇರೆ ಹತ್ರ ಇರೋದ್ರಿಂದ ಈಗ ಸಾಮಾನ್ಯವಾಗಿ ಇನ್ನೇನು ಡೇಟ್ ಹತ್ರ ಬರ್ತಾ ಇದೆ ಅಂದಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಒಂದು ರೂಢಿ ಅಲ್ವಾ. ಎಲ್ಲ ಒಳ್ಳೆಯದಾಗಲಿ, ಏನು ಕೂಡ ತೊಂದರೆ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಹೋಗಿ ಬರ್ತಾರೆ. ಇನ್ನು ಅರ್ಪಿತ್ ಅವರು ನೀವು ದೂರ ಎಲ್ಲ ಹೋಗ್ಲಿಕ್ಕಾಗಲ್ಲ, ಈಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡಿ, ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದರು. ಇನ್ನು ಮತ್ತೆ ನಾವು ಇನ್ನೊಂದು ಸಲ ಬರಲಿಕ್ಕಾಗಲ್ಲ. ಇನ್ನೇನು ಡೇಟ್ ಹತ್ರ ಮಾಡಿಕೊಂಡು ಹೊರಗಡೆ ಎಲ್ಲ ಓಡಾಡೋದು ಸ್ವಲ್ಪ ಕಷ್ಟ ಅಲ್ವಾ. ಹಾಗಾಗಿ ಸ್ವಲ್ಪ ದಿನ ಇದ್ದಂಗೆನೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದು ಅಂತ. ಇನ್ನು ಅವ್ರ ಪಾಪ ನಮಗೋಸ್ಕರ ಕಾಯ್ಕೊಂಡು ಮಧ್ಯಾಹ್ನ ಆದಮೇಲೆ ನಾವು ಹೊರಟಿದ್ದು. ಇನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಅದಲ್ಲದೆ ನಾವು ಮಧ್ಯಾಹ್ನ ಮೇಲೆ ಬಂದಿದ್ದಲ್ವ, ಹಾಗಾಗಿ ಜನ ಅಷ್ಟೊಂದೇನು ಇರಲಿಲ್ಲ. ಸಾಮಾನ್ಯವಾಗಿ ಪ್ರತಿದಿನವೂ ಕೂಡ ತುಂಬ ಜನ ಇರ್ತಾರಂತೆ. ನೆಮ್ಮದಿಯಾಗಿ ನಿಂತ್ಕೊಂಡು ದರ್ಶನ ಮಾಡಲಿಕ್ಕೂ ಆಗಲ್ವಂತೆ, ಅಷ್ಟು ಜನ ಇರ್ತಾರಂತೆ. ಇವತ್ತು ಸಂಜೆ ಬಂದಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ರಲ್ಲ, ನಾವು ಕೂಡ ಆರಾಮಾಗಿ ದರ್ಶನನೆಲ್ಲ ಮುಗಿಸ್ಕೊಂಡು, ಸಾಮಾನ್ಯವಾಗಿ ದೇವಸ್ಥಾನ ಎಲ್ರಿಗೂ ಕೂಡ ಗೊತ್ತಿರ್ಬೋದು, ಮಹಿಮಾ ರಂಗನಾಥ ಸ್ವಾಮಿ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಲ್ಲಿನ ವಾತಾವರಣ ಇರ್ಬೋದು, ದೇವಸ್ಥಾನ ಇರ್ಬೋದು, ಏನೋ ಒಂಥರ ತುಂಬಾ ಪೀಸ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು. ನನಗೆ ಅಲ್ಲಿ ಹೋದ್ಮೇಲೆ ಏನು ಅನ್ನಿಸ್ತು ಗೊತ್ತಾ, ನಾವು ಇನ್ನೂ ಸ್ವಲ್ಪ ಬೇಗ ಬಂದಿರಬೇಕಿತ್ತು, ಬೇಗ ಬಂದಿದ್ದರೆ ಅಲ್ಲೇ ಸ್ವಲ್ಪ ಸಮಯ ಕಳೆದ್ಬಿಟ್ಟು ಆಮೇಲೆ ಹೊರಡ್ಲಿಕ್ಕೆ ಚೆನ್ನಾಗಿರೋದು ಅಂತ. ಆದರೂ ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ. ಅಲ್ಲಿನ ವಾತಾವರಣ ಮತ್ತು ದೇವಸ್ಥಾನ ಎಲ್ಲ ಅಷ್ಟು ಇಷ್ಟ ಆಗಿಬಿಟ್ಟಿತ್ತು. ಮೇಲ್ಗಡೆ ಒಂದು ಸ್ವಲ್ಪ ದೇವಸ್ಥಾನ ಇರೋದಲ್ವ, ಅಲ್ಲಿ ನಿಂತ್ಕೊಂಡು ವ್ಯೂ ನೋಡಲಿಕ್ಕೂ ಕೂಡ ಒಂಥರ ಚೆನ್ನಾಗಿತ್ತು. ಏನೋ ಬೆಂಗಳೂರಲ್ಲಿ ಇದ್ದೀವಿ ಅನ್ನಿಸ್ತಿರ್ಲಿಲ್ಲ, ಬೇರೆ ಕಡೆ ಎಲ್ಲೋ ಹೋಗಿದ್ದೀವಿನೋ ಅನ್ನೋ ಥರನೇ ಅನ್ನಿಸ್ತಿತ್ತು. ಇನ್ನು ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನೂ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ನಾವು ಕೂಡ ಹೊರಟ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ನವಿಲುಗಳಿದೆ ಅಂತ. ಎಷ್ಟೊಂದು ನೋಡ್ದೋ ಗೊತ್ತಾ ನಾವು ಇವತ್ತು ನವಿಲನ್ನ. ಇಲ್ಲ ಅಂದ್ರೂ
ಒಂದು 5-6 ನವಿಲು ನೋಡಿದ್ದೀವಿ ಅನ್ಕೋತೀವಿ. ಹನಿ ಬೀಳೋ ಥರ ಆಗಿತ್ತು ಆಯಿತಾ. ಈಗ ಸಾಮಾನ್ಯವಾಗಿ ಹನಿ ಬೀಳೋ ಸಮಯದಲ್ಲಿ ನವಿಲೆಲ್ಲ ಜಾಸ್ತಿ ಕಾಣಿಸುತ್ತೆ. ಅದರಲ್ಲೂ ಕೂಡ ರಾಗಿ ಏನಾದರೂ ಹಾಕಿರೋ ಹೊಲ್ದ ಹತ್ರ ಹೋಗ್ಬಿಟ್ರೆ ಅಂತೂ ಎಷ್ಟೊಂದು ಇರುತ್ತೆ ಅಂದರೆ ಒಂದಿಷ್ಟು ನವಿಲುಗಳೇ ಕಾಣಿಸ್ತಿರುತ್ತೆ. ಇನ್ನು ಸಂಜೆ ಆಗಿತ್ತಲ್ವ, ಹತ್ತತ್ರ ಒಂದು 5:15 ಆ ಥರ ಆಗಿತ್ತಲ್ಲ, ಹಾಗಾಗಿ ಹನಿ ಬೀಳಲಿಕ್ಕೂ ಕೂಡ ಶುರುವಾಗಿತ್ತು. ಇನ್ನು ನವಿಲುಗಳು ಅದಕ್ಕೆ ಈಚೆ ಕಡೆ ಜಾಸ್ತಿ ಕಾಣಿಸ್ಕೊಂಡು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ನವಿಲು ನೋಡ್ಕೊಂಡು ಬಂದಿದ್ದೀವಿ ಇವತ್ತು. ಇನ್ನು ಹೊರಡುವಾಗ ಸಣ್ಣದಾಗಿ ಹನಿ ಬೀಳುತ್ತೆ ಅಂದ್ಕೊಂಡ್ವಿ, ಆದರೆ ಹೋಗ್ತಾ ಹೋಗ್ತಾ ಎಷ್ಟು ಜೋರು ಹನಿ ಬೀಳ್ತಿತ್ತು ಅಂದರೆ ರೋಡೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಜೋರು ಹನಿ ಬೀಳ್ತಾ ಇತ್ತು. ಏನೋ ಗೊತ್ತಿಲ್ಲ ಇವತ್ತು ಯಾಕೆ ಅಷ್ಟು ಜೋರು ಹನಿ ಬಿತ್ತು ಅಂತ. ಇನ್ನು ನಾವು ಮನೆಗೆ ಬರೋ ಅಷ್ಟರಲ್ಲೇ ಹತ್ತತ್ರ ಒಂದು 7:15 ಆಗಿತ್ತು ಅನ್ಕೋತೀವಿ. ಹಾಗಾಗಿ ನಾನು ಮತ್ತೆ ಅವತ್ತಿನ ದಿನ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ನೇರವಾಗಿ ಅರ್ಪಿತವ್ರ ಮನೆಗೆ ಹೋಗಿ ಅಲ್ಲೇ ಊಟನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡಿದ್ದಷ್ಟೇ. ಇನ್ನು ಬೆಳಗ್ಗೆ ನಾನಿವಾಗ ದೇವ್ರ ಮನೆನ ಸ್ವಚ್ಛ ಮಾಡ್ತಾಯಿದ್ದೀನಿ. ಶುಕ್ರವಾರ ಬಂದು ವರಮಹಾಲಕ್ಷ್ಮಿ ಹಬ್ಬ ಇತ್ತು ಅಲ್ವಾ, ನಾನು ಪೂಜೆ ಎಲ್ಲ ಮಾಡಿದ್ನಲ್ಲ, ಕಳಸನೆಲ್ಲ ಬರೀ ಹಾಗೆ ಕದಲಿಸಿದ್ದೆ. ಇನ್ನು ಶನಿವಾರ ಬೆಳಗ್ಗೆ ಪೂಜೆ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದು ಅಷ್ಟೇ. ಹೂವು ಎಲ್ಲ ಏನೂ ತೆಗೆದಿರಲಿಲ್ಲ, ಯಾಕಂದರೆ ಸಮಯ ಸಿಗಲಿಲ್ಲ, ಟೈಮ್ ಆಗಿಬಿಡ್ತು. ಇವಾಗ ಡಾಕ್ಟರ್ ಅಪಾಯಿಂಟ್ಮೆಂಟ್ ಈ ಟೈಮಿಗೆ ಕೊಟ್ಟಿದ್ದಾರೆ ಅಂದರೆ ಅಷ್ಟರಲ್ಲಿ ನಾವು ಅಲ್ಲಿ ಹೋಗಿರಬೇಕು. ಒಂದು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆದರೂ ಕೂಡ ಮತ್ತೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ ದೇವ್ರ ಮನೆಯೂ ಸ್ವಚ್ಛ ಮಾಡ್ತೇನೆ, ಮಾಮೂಲಿಯಾಗಿ ಒಂಚೂರು ದೀಪನೆಲ್ಲ ಹಚ್ಬಿಟ್ಟು ಹಾಗೇನೇ ಹೊರಟಿದ್ದೆ. ಇನ್ನು ಸಂಜೆ ಬರೋದು ಲೇಟ್ ಆಯ್ತಲ್ವ, ಹಾಗಾಗಿ ಬಂದು ಹೂವನ್ನೆಲ್ಲ ತೆಗೆದು ಪೂಜೆ ಮಾಡಲಿಕ್ಕೆ ಸಮಯನೇ ಸಿಗಲಿಲ್ಲ. ಮತ್ತು ಶನಿವಾರ ಬಂದು ಮಲ್ಕೊಂಡಿದ್ದಷ್ಟೇ. ಹಾಗಾಗಿ ಇವತ್ತು ಭಾನುವಾರ ಬೆಳಗ್ಗೆನೇ ಫ್ರೆಶ್ನಪ್ ಆಗಿ ಮೊದಲು ದೀಪ ಹಚ್ಬಿಡೋಣ, ದೇವ್ರ ಮನೆ ಸ್ವಚ್ಛ ಮಾಡೋಣ ಅಂಥೇಳಿ ಕಳಸನೆಲ್ಲನೂ ಕದಲಿಸಿ ಪೂಜೆನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ತಿಂಡಿ ಕೂಡ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಸ್ವೀಟ್ನ ರೆಡಿ ಮಾಡ್ತಾಯಿದ್ದೀನಿ. ಶನಿವಾರ ಬಂದು ರಕ್ಷಾಬಂಧನ ಇತ್ತು ಅಲ್ವಾ, ನನಗೆ ರಕ್ಷಾಬಂಧನಕ್ಕೆ ರಾಖಿ ಕಟ್ಟಲಿಕ್ಕೆ ಆಗಲೇ ಇಲ್ಲ. ಅವತ್ತು ಎಲ್ಲ ಹೊರಗಡೆನೇ ಓಡಾಡ್ಕೊಂಡು ಬಂದುಬಿಟ್ವಲ್ಲ, ಸಮಯ ಸಿಗಲಿಲ್ಲ. ಅದಲ್ಲದೆ ಸಂತನೂ ಕೂಡ ಬಂದಿರಲಿಲ್ಲ, ಅವನು ಸ್ವಲ್ಪ ಕೆಲಸದ ಮೇಲೆ ಈಚೆ ಕಡೆ ಹೋಗ್ಬಿಟ್ಟಿದ್ದೀನಿ, ಬರೋದು ತುಂಬ ಲೇಟ್ ಆಗುತ್ತೆ ಅನಿಸುತ್ತೆ ಅಂದ. ಸರಿ ಬಿಡು, ತೊಂದರೆ ಇಲ್ಲ, ಭಾನುವಾರನೇ ಬಾ, ಅವತ್ತೇನೇ ಕಟ್ಟಿದ್ರಾಯ್ತು ಅಂತ ಹೇಳಿದ್ದೆ. ಇನ್ನೊಂದು ಬರ್ತೀನಿ ಅನ್ನಲ್ಲ, ಹಾಗಾಗಿ ಇವಾಗ ಸ್ವೀಟ್ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ನನಗೆ ಪ್ರತಿ ವರ್ಷವೂ ಕೂಡ ರಕ್ಷಾಬಂಧನ ಅಂದರೆ ನಾನೇ ಏನಾದ್ರೂ ಸ್ವೀಟ್ ಮಾಡಿ ಕೊಡಬೇಕು, ಅದೇನೋ ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಇಷ್ಟು ವರ್ಷದಿಂದನೂ ಕೂಡ. ಈಚೆ ಕಡೆಯಿಂದ ತಂದು ತಿನ್ಸಿದ್ರೆ ಸಮಾಧಾನನೇ ಆಗಲ್ಲ. ಅಯ್ಯೋ ಏನೋ ಮಿಸ್ ಆಗ್ತಾ ಇದೆಯಲ್ಲ, ನಾನೇ ಮಾಡಬೇಕಿತ್ತು, ಎಷ್ಟೊತ್ತಾಗಿರೋದು ಮಾಡಿಬಿಟ್ರೆ ಆಗಿರೋದು ಅಂತ ಅನಿಸ್ಬಿಡುತ್ತೆ. ಒಂದು ವರ್ಷ ಏನೋ ಈಚೆಯಿಂದ ತಂದು ತಿನ್ನಿಸಿದ್ದೆ, ಆ ವರ್ಷ ನಂಗೆ ಆ ಥರ ಫೀಲ್ ಆಗ್ತಾ ಇತ್ತು. ಹಾಗಾಗಿ ಅದಾದ್ಮೇಲೆ ಪ್ರತಿ ವರ್ಷವೂ ಕೂಡ ನಾನೇ ಮಾಡ್ತೀನಿ. ಏನೂ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಪಾಯಸನಾದರೂ ಮಾಡಿಬಿಡ್ತೀನಿ. ಟೈಮ್ ಸಿಕ್ಕಿದಾಗ ಸ್ವಲ್ಪ ಬೇರೆ ಬೇರೆ ಥರ ಸ್ವೀಟ್ ಏನಾದರೂ ಮಾಡ್ತೀನಿ, ಚೆನ್ನಾಗಿರುತ್ತೆ ಒಂಥರ. ಇನ್ನು ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸಂತಕ್ಕೆ ಸ್ವಲ್ಪ ಸ್ವೀಟ್ ಇಷ್ಟ ಆಗುತ್ತೆ, ಅದರಲ್ಲೂ ಸ್ವಲ್ಪ ಡಿಫ್ರೆಂಟಾಗಿರೋದೇನಾದರೂ ಮಾಡಿಕೊಟ್ರೆ ಖುಷಿಪಟ್ಟು ತಿಂತಾನೆ. ಇನ್ನು ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಡ್ರ್ಯಾಗನ್ ಫ್ರೂಟ್ನ ಬಳಸ್ಕೊಂಡು ಸ್ವೀಟ್ ಮಾಡ್ತಾಯಿದ್ದೀನಿ. ಡ್ರ್ಯಾಗನ್ ಫ್ರೂಟು ಮತ್ತು ಗೋಡಂಬಿ ಬದಲು ನಾವು ಕಡಲೆ ಬೀಜ ಕೂಡ ಬಳಸ್ಕೊಂಡು ಮಾಡ್ಬೋದು. ಸ್ವಲ್ಪ ಬೇಗ ಆಗುತ್ತೆ ಈ ಸ್ವೀಟು, ತೀರಾ ಜಾಸ್ತಿ ಏನು ಟೈಮ್ ತೊಗೊಳಲ್ಲ, ಹಾಗೆ ಲೈಟು ಸ್ವೀಟ್ ಇರುತ್ತೆ, ಸ್ವಲ್ಪ ಹೆವಿಯಾಗಿ ಕೂಡ ಅನಿಸಲ್ಲ, ಒಂಥರ ಚೆನ್ನಾಗಿರುತ್ತೆ. ಹೆಂಗೆ ಅಂದರೆ ಇವಾಗ ನಾವು ಕಾಜು ಬರ್ಫಿ ತಿಂತೀವಿ ಗೊತ್ತಾ, ಅದೇ ಥರ, ಬಟ್ ಇದೊಂದು ಸ್ವಲ್ಪ ಬೇರೆ ಟೇಸ್ಟ್ ಇರುತ್ತೆ, ಡ್ರ್ಯಾಗನ್ ಫ್ರೂಟೆಲ್ಲ ಹಾಕಿ ಮಾಡ್ತೀವಲ್ವ, ಹಾಗಾಗಿ. ಇನ್ನು ಇದನ್ನು ನಾನು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಲ್ಲ, ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಶಾರ್ಟ್ಸಲ್ಲಿ ಅಥವಾ ರೀಲ್ಸಲ್ಲಿ ನೀವು ಚೆಕ್ ಮಾಡ್ಬೋದು. ಇನ್ನಿವಾಗ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಹನಿ ಕೂಡ ಬೀಳ್ತಾ ಇದೆ, ಏನೋ ಗೊತ್ತಿಲ್ಲ, ನಿನ್ನೆ ಮೊನ್ನೆಯಿಂದನೂ ಡೈಲಿ ಹನಿ ಬರ್ತಾನೇ ಇರುತ್ತೆ. ಒಂಥರ ಚೆನ್ನಾಗಿದೆ ವಾತಾವರಣ. ಟೈಮ್ ಆಗಿಬಿಡುತ್ತೆ, ರೆಡಿ ಮಾಡಿಬಿಡ್ತೀನಿ. ಹಾಗೆ ಲಾಸ್ಟ್ ಟೈಮ್ ಒಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ರು, ನೀವು ಮಾತಾಡುವಾಗ ಸ್ವಲ್ಪ ಉಸಿರು ಮೇಲ್ ಮಾಡ್ಕೊಂಡು ಮಾತಾಡ್ತೀರಾ, ಅಷ್ಟೊಂದು ಕಷ್ಟಪಡ್ಕೊಂಡು ಯಾಕೆ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು. ಅದು ಏನೋ ಗೊತ್ತಿಲ್ಲ, ಒಂದು 7 months ಕಂಪ್ಲೀಟ್ ಆದಮೇಲೆ ಹಂಗಾಗ್ತದೆ. ಅಂದರೆ ಇವಾಗ ಸ್ವಲ್ಪ
ಗ್ಯಾಪ್ ಕೊಟ್ಟು ಮಾತಾಡ್ದಾಗ್ಲೂ ಉಸಿರು ಸ್ವಲ್ಪ ಮೇಲೆ ಬಂದಂಗೆ ಆಗುತ್ತೆ, ಇಲ್ಲ ಮಾಮೂಲಿಯಾಗಿ ಮಾತಾಡ್ಕೊಂಡು ಹೋಗ್ತಿದ್ರು ಕೂಡ ಹಾಗೆ ಆಗುತ್ತೆ. ಈ ಟೈಮಲ್ಲಿ ಇದೆಲ್ಲ ಮಾಮೂಲಿ, ಅದೇನು ಮಾಡ್ಲಿಕ್ಕಾಗಲ್ಲ. ಇನ್ನು ಸ್ವೀಟ್ನೆಲ್ಲ ರೆಡಿ ಮಾಡಿ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಡಬೇಕಿತ್ತು. ಆ ಕೆಲಸನೆಲ್ಲ ಮುಗಿಸ್ಕೊಂಡೆ. ಇನ್ನಿವತ್ತು ಅರ್ಪಿತ್ ಅವ್ರು ಮತ್ತು ಕೃಷ್ಣಣ್ಣನೂ ಕೂಡ ಬಂದಿದ್ದರು. ಒಂದು ಸಲ ನಾನು ಅವ್ರ ಮನೆಗೆ ಹೋದಾಗ ಬಿರಿಯಾನಿ ಮಾಡಿಕೊಟ್ಟಿದ್ರು ಆಯಿತಾ. ಅದು ತುಂಬಾ ಇಷ್ಟ ಆಗಿಬಿಟ್ಟಿತ್ತು ನನಗೆ. ತುಂಬ ಚೆನ್ನಾಗಿತ್ತು, ಒಂಥರ ಮಾಮೂಲಿ ಸಿಂಪಲಾಗಿ ಪಲಾವ್ ಥರನೇ ಮಾಡಿದ್ದು, ಆದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದನ್ನು ಅರ್ಪಿತ್ ಅವರು ಮತ್ತು ಕೃಷ್ಣಣ್ಣ ಇಬ್ಬರು ಕೂಡ ಸೇರ್ಕೊಂಡು ಮಾಡಿದ್ರಂತೆ. ಅವ್ರ ಮನೇಲಿ ಸ್ವಲ್ಪ ನಾನ್ ವೆಜ್ ಮಾಡೋದು ಕಡಿಮೆ, ಏನಾದರೂ ಈ ಥರ ತಿನ್ಬೇಕಂತ ಅನ್ನಿಸ್ದಾಗ ಮಾತ್ರ ಮಾಡೋದು. ಇನ್ನು ನನಗದು ತುಂಬ ಕ್ರೇವಿಂಗ್ ಆಗ್ತಿತ್ತು. ನಾನು ಹೇಳಿದ್ದೆ ನನಗೆ ಆ ಬಿರಿಯಾನಿ ಮಾಡಿಕೊಡಿ ಅಂತ. ಹಾಗಾಗಿ ಒಂದು ಮಧ್ಯಾಹ್ನ ಮೇಲೆ ಬಂದು ಬಿರಿಯಾನಿನ ಮಾಡ್ತಾಯಿದ್ದಾರೆ. ಅಪ್ಪುಗೂ ತುಂಬ ಹಶ್ವಾಗಿತ್ತು. ಇವತ್ತು ಅವರು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ಬೆಳಗ್ಗೆನೂ ಅಷ್ಟೇ ಸ್ವಲ್ಪ ಅಷ್ಟೇ ತಿಂಡಿ ತಿನ್ಕೊಂಡು ಹೋಗಿದ್ದು. ಹಾಗಾಗಿ ನೀವೇನಾದರೂ ಮಾಡ್ಕೊಳ್ಳಿ, ಫಸ್ಟು ನಾನು ಏನಾದರೂ ಮಾಡ್ಕೊಂಡು ಬಿಡ್ತೀನಿ, ನಂಗೆ ಸಖತ್ ಹಶ್ವಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವರು ಫ್ರೈ ಏನೋ ಮಾಡ್ತಾಯಿದ್ದಾರೆ. ಚಿಕನ್ ಎಲ್ಲ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಏನೋ ಒಂದು ಫ್ರೈ ಮಾಡಿದ್ರು. ಒಟ್ಟಿನಲ್ಲಿ ಚೆನ್ನಾಗಿತ್ತು, ಹೆಸರು ಅಂತೂ ಇಲ್ಲ ಅದಕ್ಕೆ, ಎಲ್ಲ ಮಸಾಲೆ ಪೌಡರ್ನೆಲ್ಲ ಹಾಕಿ ಮಾಡಿದ್ದು. ಇನ್ನು ಕೃಷ್ಣಣ್ಣ ಬಿರಿಯಾನಿ ಮಾಡಿದ್ರು, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕಬಾಬ್ಗೂ ಕೂಡ ಮ್ಯಾರಿನೇಟ್ ಮಾಡಿ ಕಬಾಬ್ನೂ ಕೂಡ ಮಾಡಿದ್ರು. ಸಾಮಾನ್ಯವಾಗಿ ಅರ್ಪಿತ್ ಅವ್ರು ತಿನ್ನಲ್ಲ ಅಲ್ಲ, ಹಾಗಾಗಿ ಅವ್ರಿಗೋಸ್ಕರ ಅವರು ಯಾವಾಗಲೂ ಕಬಾಬ್ ಮಾಡಿಬಿಡ್ತಾರೆ. ಇನ್ನು ನನಗಿವತ್ತು ಏನೂ ಕೆಲಸ ಇರಲಿಲ್ಲ, ನನಗೂ ಕೆಲಸ ಇರಲಿಲ್ಲ, ಅರ್ಪಿತ್ ಅವ್ರಿಗೂ ಕೆಲಸ ಇರಲಿಲ್ಲ, ಎಲ್ಲನೂ ಅವರೇ ಮಾಡಿದರು. ಬರೀ ಅಡುಗೆ ಎಲ್ಲ ಮುಗಿಸಿದ ಮೇಲೆ ಕ್ಲೀನ್ ಮಾಡೋದೊಂದೇ ಕೆಲಸ ಇದ್ದಿದ್ದು. ಹಾಗಾಗಿ ನಾಳೆ ತಿಂಡಿಗೆ ಬೆಳ್ಳುಳ್ಳಿ ಎಲ್ಲ ಬೇಕಾಗುತ್ತಲ್ಲ, ಈಗ ಸಾಮಾನ್ಯವಾಗಿ ವಾರಕ್ಕೊಂದ್ಸಲ ಬೆಳ್ಳುಳ್ಳಿ ಎಲ್ಲನೂ ಸುಲಿದು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಟ್ಟರೆ ವಾರ ಪೂರ್ತಿ ಅಡುಗೆಗೆ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಬೆಳ್ಳುಳ್ಳಿನಾದರೂ ಸುಲಿದೆತ್ತಿಡೋಣ ಅಂತೇಳಿ ಅವರು ಸುಲ್ಕೊಟ್ರು. ಮನೆ ಕೆಲಸ ಮಾಡ್ತೀವಿ ಅಂತ ಮಾಡ್ಕೊಂಡ್ರೆ ಏನು ಮಾಡಲಿ ಹೇಳಿ, ಏನು ಮಾಡೋಕ್ಕಾಗಲ್ಲ, ಮಾಡಬೇಕು. ಗರಂ ಮಸಾಲ ಸ್ಮೆಲ್ಲೇ ಬರ್ತೈತೆ ಯಾವುದೋ ಒಂದು. ನಂದೇ ಇವ್ ಯಾರು ತಿನ್ಬಾರ್ದು ಅಂತ ನಾನು ಒಬ್ಬನೇ ಅರ್ಧ ಕೆಜಿ ಮಾಡ್ಕೊಂಡಿರೋದು. ಬೆಂದೋಗ್ಬಿಟ್ಟೈತೆ ಇದು ಹಂಗಾದ್ರೆ. ಏನ್ ಬೆಂದಿಲ್ಲ, ಚಿಕ್ಕ ಚಿಕ್ಕ ಪೀಸ್ ಮಾಡಿರತ್ತಲ್ವ. ಇದು ಬೇಯ್ತಾ ಇದೆ. ಸುಡಲ್ಲ ಹಿಡಿಯಮ್ಮ, ಟಕ್ಕಂತ ನಾಲ್ಗೆ ಹಾಕೊಬಿಡು, ಹಾಕೊಬಿಡು. ಇದೇ ಚೆನ್ನಾಗಿದೆ, ಕಣ್ಣೆಲ್ಲ ಹಿಂಗ ಅಂತದಲ್ವಾ, ಬಾಯಿ ಟೇಸ್ಟ್ ಚೆನ್ನಾಗಿದೆ. ಅಕ್ಕ ಚೂರು ಟೇಸ್ಟ್ ನೋಡಿ, ಬನ್ನಿ ಇಲ್ಲಿ. ಅರಣ್ಯ ಚಿಕನ್ ತಿನ್ಬೇಡಿ, ಬರೀ ಗ್ರೇವಿ. ಗ್ರೇವಿ ಎಷ್ಟೇ ಇದು, ಇಲ್ಲ ಇಲ್ಲ ಆರ್ಸಿದು ಇನ್ನೊಂದು ನೋಡಿ ಇದೆ ಅಂದ್ರು. ಹುಳಿ ಜಾಸ್ತಿ ಅಂತೆ, ಹುಳಿಗೆ ಏನ್ ಹಾಕೋಣ? ಗೊತ್ತಾಗಲ್ಲ ಅವೆಲ್ಲ ಬಿಡಿ. ಅದು ಸ್ವಲ್ಪ ಇನ್ನ ಚೆನ್ನಾಗಿ ಬೇಯ್ಬೇಕಪ್ಪ. ಮತ್ ನಾಲ್ಗೆ ಯಾಕೆ ಹಿಂಗೆ ಅಂದ್ರೆ ಸ್ವಲ್ಪ ಅಂದ್ರೆ ಉಪ್ಪು ಖಾರ ನಾಲ್ಗೆ ಬಿದ್ರೆ ಹಂಗಾಗುತ್ತೆ. ಹೌದಾ, ಇದ್ರಲ್ಲಿ ಇದೆ ತಗೊಳ್ಳಿ. ಬಟ್ಟೆ ನಂಗೊಂದು ನಿಂತ್ಕೊಡಿ ಇನ್ನೊಂದು. ಇನ್ನು ಅಡುಗೆ ಎಲ್ಲ ರೆಡಿ ಆಯಿತು. ಇವತ್ತೇನು ಗೊತ್ತಾ, ಪಟ್ಟಂತ ಅಂದರೆ ಒಂದು 5:45 ಅಷ್ಟರಲ್ಲೆಲ್ಲ ಅಡುಗೆ ಪೂರ್ತಿಯಾಗಿ ರೆಡಿನೇ ಆಗೋಯಿತು. ಯಾವತ್ತೂ ಕೂಡ ಅಷ್ಟು ಬೇಗ ರೆಡಿ ಆಗ್ತಿರಲಿಲ್ಲ, ಸುಮಾರು ಸಮಯ ತಗೊಳ್ಳೋದು. ಇವತ್ತು ಸಂಜೆ ಅಡುಗೆ ಎಲ್ಲ ಮುಗೀತು. ಇನ್ನು ಸಂತನು ಕೂಡ ರಾತ್ರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ. ಅವ್ನು ಬರೋ ಅಷ್ಟರಲ್ಲಿ ನಾನು ರಾಖಿನೆಲ್ಲ ರೆಡಿ ಮಾಡಿಟ್ಟಿದ್ದೆ. ನಾನ್ ವೆಜ್ ಮಾಡ್ತೀವಂತ ಗೊತ್ತಿತ್ತಲ್ವ, ಹಾಗಾಗಿ ನಾನು ಬೆಳಗ್ಗೆನೇ ಪೂಜೆನೆಲ್ಲ ಮಾಡಿ ಸಪ್ರೇಟಾಗಿ ರಾಖಿನೆಲ್ಲ ಈಚೆ ಕಡೆ ತೆಗೆದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೆ, ಮತ್ತೇನು ದೇವ್ರ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ. ನಾನ್ ವೆಜ್ ಅಂದರೆ ಅವನು ಇಷ್ಟಪಡ್ತಾನೆ, ಅದಲ್ಲದೆ ಭಾನುವಾರ ಅಲ್ವಾ, ಮಾಡಿದ್ರು ಕೂಡ ಏನಾಗಲ್ಲ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಮಾಡಿದ್ದು. ಇನ್ನು ಊಟ ಇನ್ನೂ ಆಗಿರಲಿಲ್ಲ, ಬಂದ ತಕ್ಷಣ ಫಸ್ಟು ರಾಖಿ ಕಟ್ಬಿಟ್ಟು ಅದಾದಮೇಲೆ ಊಟ ಮಾಡಿದ್ರಾಯಿತು ಅಂತ ಹೇಳಿ ಫಸ್ಟ್ ಇವಾಗ ರಾಖಿ ಕಟ್ತಾ ಇದ್ದೀನಿ. ಫಸ್ಟ್ ಟೈಮ್ ಅನಿಸುತ್ತೆ ಒಂದಿನ ಬಿಟ್ಟು ರಾಖಿ ಕಟ್ಟಿರೋದು, ಅಂದರೆ ಪ್ರತಿ ವರ್ಷವೂ ಅವತ್ತಿನ ದಿನವೇ ಕಟ್ಬಿಡ್ತಿದ್ದೆ. ನನಗೆ ಹೆಂಗೆ ಅಂದರೆ ತುಂಬ ಸ್ವಲ್ಪ ಹಠ ಮಾಡ್ತಿದ್ದೆ,
ಇವಾಗ ರಾಖಿ ಹಬ್ಬ ಅಂದರೆ ಅವತ್ತಿನ ದಿನ ಬರಲೇಬೇಕು, ಇಲ್ಲಾಂದರೆ ನಾನೇ ಅಲ್ಲಿಗೆ ಹೋಗಬೇಕು. ಒಟ್ಟಿನಲ್ಲಿ ಅವ್ನು ನನ್ನ ಕೈಗೆ ಸಿಗಬೇಕು, ರಾಖಿ ಕಟ್ಟಬೇಕು ನನಗೆ, ಇಲ್ಲಾಂದರೆ ನಂಗೆ ಸಮಾಧಾನನೇ ಆಗಲ್ಲ. ಈ ವರ್ಷ ಮಾತ್ರ ಈ ಥರ ಆಯಿತು. ಅದನ್ನೇ ಹೇಳ್ತಾ ಇದ್ದೆ, ಈ ವರ್ಷ ಮೊದಲನೇ ಸಲ ಅನಿಸುತ್ತೆ ಹಿಂಗಾಗಿದ್ದು. ಪ್ರತಿ ವರ್ಷವೂ ಕೂಡ ಅವತ್ತಿನ ದಿನವೇ ರಾಖಿ ಕಟ್ಬಿಡ್ತಿದ್ದೆ ಅಲ್ವಾ ಅಂತ. ಏನಾಗಲ್ಲ, ಒಂದಿನ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಇವಾಗ ನೋಡಿ ಬೇರೆ ಬೇರೆ ದೂರದಲ್ಲಿರ್ತಾರೆ ಅಲ್ವಾ, ಅವರಿಗೆಲ್ಲ ಅವತ್ತಿನ ದಿನ ಬರಲಿಕ್ಕಾಗಲ್ಲ. ಆವಾಗ ಯಾವತ್ತು ಬರ್ತಾರೋ ಆವತ್ತೇ ಕಟ್ತಾರೆ, ಹಾಗಾಗಿ ನಡೆಯುತ್ತೆ, ಏನಾಗಲ್ಲ. ಇವತ್ತೇ ಶ್ರದ್ಧೆಯಿಂದ ಕಟ್ಟು ಅಂತೇಳಿ ಹೇಳ್ತಿದ್ರು. ಇನ್ನು ಆರತಿ ಮಾಡುವಾಗ ನಾನು ಉಲ್ಟಾ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲರೂ ಕನ್ಫ್ಯೂಸ್ ಮಾಡ್ತಿದ್ರು ನನಗೆ. ಅಂದರೆ ಬಲಗಡೆಯಿಂದ ಮಾಡ್ತಿಲ್ಲ, ಎಡಗಡೆಯಿಂದ ಮಾಡ್ತಿದ್ದೀನಿ ಅಂತ ಎಲ್ಲರೂ ಹೇಳೋದು ನೋಡಿ ನನಗೂ ಕನ್ಫ್ಯೂಸ್ ಆಗಿಬಿಡ್ತು. ನಿಜವಾಗ್ಲೂ ಈಗಲೂ ಗೊತ್ತಿಲ್ಲ ನನಗೆ ಅದನ್ನು ನಾನು ಬಲಗಡೆಯಿಂದ ಮಾಡಿದ್ದೀನ ಎಡಗಡೆಯಿಂದ ಮಾಡಿದ್ದೀನ ಅಂತ. ಇನ್ನು ಸ್ವೀಟು ಅಂತ ಹೇಳ್ಬಿಟ್ಟು ಮಾಡಿದ್ನಲ್ವ, ಅದನ್ನು ಕೂಡ ಕೊಟ್ಟೆ. ಇವತ್ತು ಸ್ವಲ್ಪ ಅದು ಒಂಚೂರು ತೆಳ್ಳಗಾಗ್ಬಿಟ್ಟಿತ್ತು. ನಾನು ಅಂದ್ಕೊಂಡಿರೋ ಥರ ಬರಲಿಲ್ಲ, ಅದು ಟೈಮ್ ಆಯಿತು ಅಂತ ಅರ್ಜೆಂಟ್ ಮಾಡಿದ್ನೋ ಅಥವಾ ಏನೋ ಗೊತ್ತಿಲ್ಲ, ಒಂಚೂರು ತೆಳ್ಳಗಾಗಿತ್ತು. ಇನ್ನು ನಿನಗೆ ಗಿಫ್ಟೇನು ತೊಗೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಚಾಕ್ಲೇಟ್ನ ತೊಗೊಂಡು ಬಂದಿದ್ದ. ಅದಾದಮೇಲೆ ನೋಡಿದ್ರೆ ಕೃಷ್ಣನ ಮೂರ್ತಿ ತೊಗೊಂಡು ಬಂದಿದ್ದ. ನಾನೇ ಒಂದು ಸಲ ಕೇಳಿದ್ದೆ, ನನಗೆ ಕೃಷ್ಣಂದು ಮೂರ್ತಿ ಬೇಕು ಅಂತ ಹೇಳ್ಬಿಟ್ಟು. ಸರಿ ಬಿಡು ಅಂತೇಳಿ ಸುಮ್ಮನಾಗಿದ್ದ. ಆದರೆ ಇವತ್ತು ಸರ್ಪ್ರೈಸಾಗಿ ಕೊಡಬೇಕು ಅಂತೇಳಿ ತೊಗೊಂಡು ಬಂದುಬಿಟ್ಟಿದ್ದಾನೆ. ನನಗೆ ಅವನು ಅದನ್ನು ತರ್ತಾನಂತ ಮೊದಲೇ ಗೊತ್ತಿತ್ತು, ಯಾಕಂದರೆ ಅಮ್ಮ ಹೇಳ್ಬಿಟ್ಟಿದ್ರು ಕೃಷ್ಣಂದು ಮೂರ್ತಿ ತೊಗೊಂಡು ಬರ್ತಾನಂತೆ ರಕ್ಷಾಬಂಧನ್ಗೆ ಅಂತ. ಹಾಗಾಗಿ ನಾನು ಅಂದ್ಕೊಂಡೆ ತಂದೆ ತರ್ತಾನಂತ. ಅದಾದಮೇಲೆ ಡೈರಿ ಮಿಲ್ಕ್ ಕೊಟ್ಟನಲ್ಲ, ಎಲ್ಲೋ ಅವ್ನಿಗೆ ಸಿಕ್ಕಿಲ್ಲ ಅನಿಸುತ್ತೆ, ಅದಕ್ಕೆ ತಂದಿಲ್ವೇನೋ ಅಂತ ಅಂದ್ಕೊಂಡೆ. ಅದಾದಮೇಲೆ ನಾನು ಮನೆಗೆ ಹೋಗಬೇಕು ಅರ್ಜೆಂಟ್ ಅಂತೇಳಿ ಹೊರಗಡೆ ಹೋಗಿ ತೊಗೊಂಡು ಬಂದು ಕೊಟ್ಟ. ಪಾಪ ಅವ್ನು ನನಗೆ ಸರ್ಪ್ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ, ಆದರೆ ನನಗೆ ಮೊದಲೇ ಗೊತ್ತಾಗ್ಬಿಟ್ಟಿತ್ತಲ್ವ, ಹಾಗಾಗಿ ಸುಮ್ಮನಾದೆ. ಇನ್ನು ಅದು ಯಾವ ಥರ ಇದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಪಿಂಕು 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 ಮಮ್ಮಿನೂ ಪಿಂಕ್ ಮಮ್ಮಿ ಬೇಕಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಅಮ್ಮ ಬಾಯಿಲಿ ಹೊಡಿಬೇಡ, ಕೈ ಒಬ್ಬು ಆಗುತ್ತೆ. ನೋಡು, ಸುಮ್ಮನೆ ನೋಡು ಯಾವ ತರ ಆಯ್ತು ನೋಡು. ಓಪನ್ ಮಾಡೋಣ. ಬಲಗೈಲಿ ತೆಗಿರಿ. ಏನ್ ಕೃಷ್ಣ ಜನ್ಮಾಷ್ಟಮಿ ಬಂತಲ್ಲ, ಪೂಜೆ ಮಾಡಕ್ಕೆ. ಕವ್ವು ಈ ಕಡೆ ಬಾ ಅಮ್ಮ. ಅಮ್ಮ ಅಲ್ಲೇ ಅನ್ಪಡ್ತಮ್ಮ, ಅಮ್ಮ ಅಲ್ಲೇ ನಿಂತ್ಕೊ ಒಂದು ಮಾನ್ ಪಕ್ಕ ನಿಂತ್ಕೊ. ಹಂಗೆ ಒಂದು ಎಲ್ಲ ಚಿಕ್ಕದು ಎರಡು ನೀ ಈ ಕಡೆ ಬಾ, ಅಲ್ಲಿ ನಿಂತ್ಕೊ. ಹಂಗೆ ಈ ಕಡೆ ತಿರ್ಗೋ, ಈ ಕಡೆ ತಿರ್ಗೋ. ಹಂಗೆ ಇಲ್ಲಿ ನೋಡ, ಅಲ್ಲಿ ಎಲ್ಲಾರು ಖುಷಿ ಪಡ್ತಾರ. ನಿಂತ್ಕೊಂಡ್ಲೇ ಇಲ್ಲ. ಅಮ್ಮ ಇಲ್ಲಿ ನಿಂತ್ಕೊ, ಅತ್ತೆ ಹತ್ರ ನಿಂತ್ಕೊ, ನಿಂತ್ಕೊ ಹಂಗೆ ನಿಂತ್ಕೊ. ಇಲ್ಲಿ 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 ನೋಡಿ, ಇಲ್ಲಿ ಬೇಗ ಸಂತು ಇಲ್ಲಿ ನೋಡು. ಅಲ್ಲಿ ನಿಂತ್ಕೊಂಡದೆ ಒಂದ್ ಫೋಟೋ. ಇಲ್ಲಿ 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 ಅಮ್ಮ, ಇಲ್ಲಿ ಇಲ್ಲಿ ಮಾಮ ನೋಡ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಅಮ್ಮ, ಇಲ್ಲಿ ಸಂತು ಇಲ್ಲಿ ನೋಡ. ನೀನ್ ಇಲ್ಲೇ ನೋಡು ಅಮ್ಮ, ಇಲ್ಲಿ ನೋಡು. ಎಷ್ಟು ಕ್ಯೂಟಾಗಿದ್ದಾರೆ ಅಲ್ವಾ ಕೃಷ್ಣ. ನಾವು ಒಂದೊಂದ್ಸಲ ತೊಗೊಂಡು ಬರಬೇಕು ಅಂದಾಗ ಮುಖ ಬಂದು ಲಕ್ಷಣವಾಗಿ ಬರುತ್ತಲ್ಲ, ಆ ಥರದ್ದು ಸಿಗೋದೇ ಇಲ್ಲ. ಇದಂತೂ ತುಂಬ ಲಕ್ಷಣವಾಗಿ ಇರೋ ಥರನೇ ಕೃಷ್ಣ ಸಿಕ್ಕಿರೋದು. ಅದನ್ನು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಇನ್ನು ಎಲ್ಲನೂ ಕೂಡ ತೆಗೆದಿಟ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ಇವಾಗ ಊಟ ಮಾಡ್ಕೊಂಬಿಡೋಣ ಅಂಥೇಳಿ ಊಟಕ್ಕೆಲ್ಲನೂ ಕೂಡ ರೆಡಿ ಮಾಡ್ತಿದ್ದೀವಿ. ಬೇಗ ಅಡುಗೆ ಆಗೋಗ್ಬಿಟ್ಟಿತ್ತಲ್ಲ, ಹಂಗಾಗಿ ಸ್ವಲ್ಪ ತಣ್ಣಗಾಗಿತ್ತು. ಅದನ್ನೆಲ್ಲ ಇವಾಗ ಬಿಸಿ ಮಾಡಿ ಇವಾಗ ಊಟ ಮುಗಿಸ್ಕೊಳ್ತಿರೋದು. ಇವತ್ತಿನ ದಿನ ಒಂಥರ ಚೆನ್ನಾಗಿತ್ತು. ಇನ್ನು ಇವತ್ತಿನ ದಿನದ ಬ್ಲಾಗ್ನ ಪೂರ್ತಿಯಾಗಿ ನೀವು ಕೂಡ ನೋಡಿರ್ತೀರ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ.